ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ ನೋಡಿ, ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಕೂಡ ಬರುತ್ತವೆ. ಆದರೆ ಸಾಮಾನ್ಯ ವ್ಯಕ್ತಿ ಕಷ್ಟ ಕಂಡು ಕುಗ್ಗಿ ಹೋದರೆ ಸಾಧಕ ಮಾತ್ರ ಅದನ್ನೇ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುತ್ತಾನೆ. ನಿಮ್ಮಲ್ಲಿರುವಂತಹ ಅಪ್ರತಿಮವಾದಂತಹ ಸಾಮರ್ಥ್ಯವನ್ನ ಎಂದಿಗೂ ಕೂಡ ಕಡಿಮೆ ಅಂದಾಜು ಮಾಡಬೇಡಿ. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವಂತದ್ದಾಗ್ತದೆ. ಭಯವನ್ನ, ಆತಂಕವನ್ನ ಮತ್ತು ಆಲಸ್ಯವನ್ನ ತೊರೆದು ಮುನ್ನಡೆಯಬೇಕಾಗುತ್ತೆ. ಪರಿಶ್ರಮಕ್ಕೆ ಎಂದಿಗೂ ಕೂಡ ಸೋಲಿಲ್ಲ. ನಿಮ್ಮ ಛಲ ಮತ್ತು ನಿಷ್ಠೆಯೇ ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನು ಇಡಿ, ಆಗ ಜಯ ನಿಮ್ಮದಾಗುವಂತದ್ದು. ಮೇಷರಾಶಿಯಲ್ಲಿ ಜನಿಸಿದಂತಹ ನೀವು ಹುಟ್ಟಿನಿಂದಲೇ ಧೈರ್ಯ ಮತ್ತು ಸಾಹಸದ ಸಂಕೇತವಾಗಿರುವಂತವರು. ನಿಮ್ಮ ಹಾದಿಯಲ್ಲಿ ಎದುರಾಗುತ್ತಿರುವಂತಹ ಸವಾಲುಗಳು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ಅವು ನಿಮ್ಮ ಗುರಿಯನ್ನ ಇನ್ನಷ್ಟು ಸ್ಪಷ್ಟಪಡಿಸಲು ಬರುವಂತದ್ದಾಗಿರುತ್ತವೆ. ಬಿರುಗಾಳಿ ಬೀಸಿದಾಗ ಹಕ್ಕಿಗಳು ಗೂಡಿನಲ್ಲಿ ಅಡಗುತ್ತವೆ, ಆದರೆ ಗಿಡುಗ ಮಾತ್ರ ಅದೇ ಗಾಳಿಯ ಶಕ್ತಿಯಿಂದ ಮೋಡಗಳಿಗಿಂತ ಎತ್ತರಕ್ಕೆ ಹಾರುತ್ತದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ನಿಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಕುಟುಂಬದ ಹಿರಿಯರೊಂದಿಗೆ ಕಾಲವನ್ನ ಕಳೆಯುವಂತಹ ದಿನ. ಸಂಗಾತಿಯಿಂದ ಸಂಪೂರ್ಣವಾದಂತಹ ಬೆಂಬಲವು ಕೂಡ ನಿಮಗೆ ದೊರೆಯುವಂತದ್ದು. ನಿಮ್ಮ ಕೆಲಸಗಳಿಗೆ ಅವರ ಪ್ರೋತ್ಸಾಹ ಮತ್ತು ಹೊಸ ಶಕ್ತಿಯನ್ನ ಕೂಡ ನೀಡುವಂತದ್ದಾಗ್ತದೆ. ಸಣ್ಣ ಪುಟ್ಟ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಪ್ರೀತಿ ಮತ್ತು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಬೇಕಾಗುತ್ತೆ ನೀವು. ಇನ್ನ ಭೂಮಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ಬಜೆಟ್ಗೆ ಅನುಗುಣವಾಗಿ ಹಣವನ್ನ ಬಳಸಬೇಕಾಗುತ್ತೆ. ಇನ್ನು ಆದಾಯದ ಹರಿವು ಕೂಡ ಉತ್ತಮವಾಗಿರುವಂತದ್ದು. ಹೊಸ ಯೋಜನೆಗಳಿಂದ ಧನ ಲಾಭದ ಮುನ್ಸೂಚನೆಯೂ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯದೆ ನಿಮ್ಮ ಗುರಿಯಲ್ಲಿ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಲು ಈ ದಿನವು ಅನುಕೂಲಕರವಾದಂತಹ ದಿನ. ನಿಮ್ಮ ಕೆಲಸದಲ್ಲಿ ಚುರುಕುತನ ಕಂಡುಬರಲಿದ್ದು ಬಾಕಿ ಉಳಿದಿದ್ದ ಯೋಜನೆಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸುವಂತಹ ದಿನವಾಗಿರುವಂತದ್ದು. ಇನ್ನು ಉತ್ಸಾಹದ ಮಟ್ಟವಾಗಿ ದೇಹದಲ್ಲಿ ಚೈತನ್ಯ ಮತ್ತು ಶಕ್ತಿಯ ಮಟ್ಟ ಅತ್ಯುತ್ತಮವಾಗಿರುವಂತದ್ದು. ಅಧಿಕವಾದಂತಹ ಕೆಲಸದ ಒತ್ತಡದಿಂದ ರಕ್ತದೊತ್ತಡ ಆಗಿರಬಹುದು ಅಥವಾ ನಿದ್ರಾಹೀನತೆಯಂತಹ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹೆಚ್ಚು ನೀರನ್ನ ಕುಡಿಯಬೇಕಾಗತ್ತೆ ಮತ್ತು ಹಿತಮಿತವಾದಂತಹ ಆಹಾರ ಸೇವನೆಯೊಂದಿಗೆ ನಿಯಮಿತವಾದವನ್ನ ನಡಿಗೆಯನ್ನ ಅಭ್ಯಾಸವನ್ನ ಮಾಡಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಬುಧವಾರದಿಂದ ಗಣೇಶನಿಗೆ ಘರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇದರಿಂದ ಕಾರ್ಯವಿಘ್ನಗಳು ಕೂಡ ದೂರವಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಮಂಗಳ ಗ್ರಹದ ಶುಭ ಫಲಗಳಿಗಾಗಿ ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಅಗತ್ಯವಿರುವಂತವರಿಗೆ ಕೆಂಪು ತೊಗರಿ ಬೇಳೆಯನ್ನ ಅಥವಾ ಹೆಸರು ಕಾಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ಸ್ನಾನದ ನಂತರ ಹನುಮಂತನಿಗೆ ನಮಸ್ಕರಿಸಿ 1 ಅಥವಾ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಗೋಸೇವೆಯನ್ನ ಮಾಡುವಂಥದ್ದು. ಹಸುವಿಗೆ ಹಸಿರು ಹುಲ್ಲನ್ನ, ಬೆಲ್ಲವನ್ನ ಅಥವಾ ಹಣ್ಣುಗಳನ್ನ ನೀಡುವುದರಿಂದ ಸಕಲ ದೋಷಗಳು ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುವಂತದ್ದನ್ನ ಈ ದಿನ ನೀವು ನೋಡುವಂತದ್ದಾಗ್ತದೆ. ವೃಷಭರಾಶಿಯವರೇ ನೋಡಿ, ಗುರಿ ತಲುಪಲು ವೇಗಕ್ಕಿಂತ ಮುಖ್ಯವಾದುದು ನಿರಂತರತೆ ಮತ್ತು ಅಚಲವಾದಂತಹ ತಾಳ್ಮೆ. ನೆನಪಿಡಿ, ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಸಿಗುವಂತಹ ಪವಾಡವಲ್ಲ. ಅದು ಪ್ರತಿದಿನ ನೀವು ಪಡುವಂತಹ ಕಠಿಣ ಪರಿಶ್ರಮದ ಸಂಚಿತವಾದಂತಹ ಫಲ. ಜೀವನದಲ್ಲಿ ಬಿರುಗಾಳಿಗಳು ಬೀಸಿದಾಗ ಬೇರುಗಳು ಆಳವಾಗಿರುವ ಮರ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತದೆ. ಅದೇ ರೀತಿ ನಿಮ್ಮ ಅಚಲವಾದಂತಹ ಆತ್ಮವಿಶ್ವಾಸ ಮತ್ತು ದೃಢವಾದಂತಹ ಸಂಕಲ್ಪವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇತರರ ವೇಗವನ್ನ ನೋಡಿ ಗಾಬರಿಯಾಗಬೇಡಿ. ನಿಮ್ಮದೇ ಆದಂತಹ ಶೈಲಿ ಮತ್ತು ಶಕ್ತಿಯಲ್ಲಿ ಮುನ್ನಡೆಯಬೇಕಾಗುತ್ತೆ. ಕಾಲವು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಅದ್ಭುತವಾದಂತಹ ಫಲವನ್ನ ನೀಡುತ್ತದೆ. ನಿಮ್ಮ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಛಲದಿಂದ ಮುನ್ನುಗ್ಗಬೇಕಾಗುತ್ತೆ. ಆಗ ವಿಜಯ ನಿಮಗಾಗಿಯೇ ಕಾಯುತ್ತಿರುವಂತದ್ದನ್ನ ನೀವು ವೀಕ್ಷಣೆ ಮಾಡುವಂತದ್ದಾಗ್ತದೆ. ಇನ್ನ ವೃಷಭ ರಾಶಿಯಾದಂತಹ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಪಾರವಾದಂತಹ ತಾಳ್ಮೆ, ಪರಿಶ್ರಮ ಮತ್ತು ಭೂಮಿಯಂತಹ ಸಹಿಷ್ಣುತೆ ಇರುತ್ತೆ. ಒಂದು ಬಾರಿ ನೀವು ಗುರಿಯನ್ನ ನಿರ್ಧರಿಸಿದರೆ ಎಂತಹ ಕಠಿಣ ಸವಾಲುಗಳು ಎದುರಾದರೂ ಕೂಡ ಅದನ್ನ ಪೂರ್ಣಗೊಳಿಸದೆ ಹಿಂಜರಿಯುವಂತರಲ್ಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಗುರಿ ತಲುಪಲು ವೇಗಕ್ಕಿಂತ ಮುಖ್ಯವಾದುದು ನಿರಂತರತೆ ಮತ್ತು ಅಚಲವಾದಂತಹ ತಾಳ್ಮೆಯಾಗಿರುವಂತದ್ದು. ಇಂದು ಹಣಕಾಸಿನ ಹರಿವು ಸ್ಥಿರ ಹಾಗೂ ತೃಪ್ತಿಕರದಾಯಕವಾಗಿರುವಂತದ್ದು. ಹಳೆಯ ಸಾಲ ಅಥವಾ ಬಾಕಿ ಮೊತ್ತ ವಸೂಲಾಗುವಂತಹ ಸಾಧ್ಯತೆ ಇದೆ. ಇನ್ನು ಸ್ಥಿರಾಸ್ತಿ ಆಗಿರಬಹುದು, ಚಿನ್ನ ಆಗಿರಬಹುದು ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಈ ದಿನ ಅನುಕೂಲಕರವಾದಂತಹ ದಿನ. ಗೃಹೋಪಯೋಗಿ ವಸ್ತುಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಹೆಚ್ಚಾಗಬಹುದು, ಆದರೆ ಅದು ಸಾರ್ಥಕ ಎನಿಸುವಂತದ್ದಾಗ್ತದೆ ನಿಮಗೆ. ಇನ್ನು ಹಠಮಾರಿತನವನ್ನ ಬಿಟ್ಟು
ಹೊಂದಾಣಿಕೆ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕಾಗುತ್ತೆ. ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ ಅಥವಾ ಗ್ರಾಹಕರ ಸಂಪರ್ಕದಿಂದ ಲಾಭವನ್ನ ಕಾಣುವಂಥದ್ದು. ರಿಯಲ್ ಎಸ್ಟೇಟ್, ಕೃಷಿ, ಆಹಾರ ಮತ್ತು ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲಿ ಇರುವಂತವರಿಗೆ ಉತ್ತಮವಾದಂತಹ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ದೃಢತೆಗೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನ ದಾಂಪತ್ಯ ಜೀವನದಲ್ಲಿ ಮಧುರವಾಗಿರುವಂತಹದ್ದು. ನೀವು ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂತದ್ದಾಗ್ತದೆ. ಹಳೆಯ ಸ್ನೇಹಿತರು ಅಥವಾ ಆಪ್ತ ಸಂಬಂಧಿಕರನ್ನ ಭೇಟಿಯಾಗುವಂತಹ ಯೋಗವಿದ್ದು ಮನಸ್ಸಿಗೆ ಉಲ್ಲಾಸವೂ ಕೂಡ ಸಿಗುವಂತದ್ದನ್ನ ನೀವು ಕಾಣ್ತೀರ. ಇನ್ನು ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿಯ ವಾತಾವರಣ ನೆಲೆಸಿರುವಂತದ್ದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ವಿಚಾರವಾಗಿ ಶಾರೀರಿಕವಾಗಿ ಸದೃಢರಾಗಿರ್ತೀರ. ಉತ್ಸಾಹ ಕೂಡ ಹೆಚ್ಚಾಗಿರುವಂತದ್ದು. ಕುತ್ತಿಗೆ, ಗಂಟಲು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಅತಿಯಾದಂತಹ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರವನ್ನ ಕಡಿಮೆ ಮಾಡಬೇಕಾಗತ್ತೆ. ಸಾಕಷ್ಟು ನಿದ್ರೆ ಹಾಗೂ ಲಘು ನಡಿಗೆಯನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗತ್ತೆ. ಇನ್ನು ಬೆಳಗ್ಗೆ ಸ್ನಾನದ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಕ್ರ ಮಂತ್ರವನ್ನ ಪಠಣಿಯನ್ನ ಮಾಡುವಂಥದ್ದು. ಶುಕ್ರ ದೋಷ ನಿವಾರಣೆಗಾಗಿ ಮತ್ತು ಸೌಭಾಗ್ಯ ವೃದ್ಧಿಗಾಗಿ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲನ್ನ, ನೆನೆಸಿದಂತಹ ಹೆಸರು ಕಾಳನ್ನ ಅಥವಾ ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಇದು ಸಕಲ ದೋಷಗಳನ್ನ ಕಳೆದು ಆರ್ಥಿಕ ಸ್ಥಿರತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ದಾನವನ್ನ ಮಾಡುವಂಥದ್ದು. ಬಡಬಗ್ಗರಿಗೆ ಅಥವಾ ದೇವಾಲಯಕ್ಕೆ ಸಕ್ಕರೆ, ಅಕ್ಕಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ನೀವು ಮಿಥುನ ರಾಶಿಯವರ ಜ್ಞಾನ ಮತ್ತು ಮಾತು ಜಗತ್ತನ್ನ ಬದಲಿಸುವಂತಹ ಅತಿ ದೊಡ್ಡದಾದಂತಹ ಶಕ್ತಿಗಳು. ಅವುಗಳ ಸದ್ಬಳಕೆಯೇ ನಿಮ್ಮ ಗೆಲುವಿನ ರಹಸ್ಯವಾಗಿರುತ್ತದೆ. ಸಮಯ ಎಲ್ಲರಿಗೂ ಒಂದೇ ತೆರನಾಗಿರುವುದಿಲ್ಲ. ಆದರೆ ಬದಲಾಗುವಂತಹ ಸಮಯಕ್ಕೆ ತಕ್ಕಂತೆ ಹೊಸ ಕೌಶಲ್ಯಗಳನ್ನ ಕಲಿತು ಬೆಳೆಯುವವರೇ ನಿಜವಾದಂತಹ ವಿಜೇತರು. ನಿಮ್ಮಲ್ಲಿರುವಂತಹ ಜ್ಞಾನದ ದಾಹ ಮತ್ತು ಹೊಸದನ್ನ ಅನ್ವೇಷಿಸುವಂತಹ ಉತ್ಸಾಹವನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ಮೇಲೆ ಅನುಮಾನ ಪಡುವವರ ಮಾತುಗಳಿಗೆ ಕಿವಿಗೊಡದೆ ನಿಮ್ಮ ಕಾರ್ಯಕ್ಷಮತೆಯೇ ಅವರಿಗೆ ಉತ್ತರವನ್ನ ನೀಡುವಂತದ್ದಾಗಬೇಕಾಗುತ್ತೆ. ಅಡೆತಡೆಗಳನ್ನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಧೈರ್ಯದಿಂದ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಹಿಂಬಾಲಿಸುವಂತದ್ದಾಗ್ತದೆ. ನೀವು ತೀಕ್ಷ್ಣವಾದಂತಹ ಬುದ್ಧಿ, ಅದ್ಭುತವಾದಂತಹ ಕಲ್ಪನಾ ಶಕ್ತಿ ಮತ್ತು ಯಾವುದೇ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ವಿಶೇಷವಾದಂತಹ ಸಾಮರ್ಥ್ಯವನ್ನ ಹೊಂದಿದವರು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳಿಗೆ ಹೆದರಿ ಹಿಂದೆ ಸರಿಯುವಂತಹ ಜಾಯಮಾನ ನಿಮ್ಮದಲ್ಲ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮನ್ನ ಕಷ್ಟಗಳಿಂದ ಪಾರು ಮಾಡುವಂತಹ ದಿಕ್ಸೂಚಿ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ನಿಮ್ಮ ವಾಕ್ಚಾತುರ್ಯ ಹಾಗೂ ಸಮಸ್ಯೆಗಳನ್ನ ಸುಲಭವಾಗಿ ಬಗೆಹರಿಸುವಂತಹ ಕೌಶಲ್ಯಕ್ಕೆ ಕಚೇರಿಯಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಹಾಗೂ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಐಟಿ, ಬರವಣಿಗೆ, ಮಾಧ್ಯಮ, ಮಾರ್ಕೆಟಿಂಗ್ ಹಾಗೂ ಲೆಕ್ಕಪತ್ರ ಕ್ಷೇತ್ರದಲ್ಲಿ ಇರುವಂತವರಿಗೆ ಪ್ರಗತಿದಾಯಕವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಒಟ್ಟಿಗೆ ಹಲವು ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಪ್ರಮುಖವಾದಂತಹ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಧನ ಆಗಮನ ತೃಪ್ತಿಕರವಾಗಿರುವಂತದ್ದು. ಹಳೆಯ ವ್ಯಾಪಾರ ಅಥವಾ ಶ್ರಮದಿಂದ ಉತ್ತಮ ಆರ್ಥಿಕ ಲಾಭವೂ ಕೂಡ ಬರುವಂತದ್ದನ್ನ ಕಾಣ್ತೀರ. ಷೇರು ಮಾರುಕಟ್ಟೆ ಅಥವಾ ಅಲ್ಪಾವಧಿ ಹೂಡಿಕೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ಪರಿಣಿತರ ಸಲಹೆಯನ್ನ ಪಡೆದು ನೀವು ಒಂದು ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ. ಗೆಜೆಟ್ಗಳಾಗಿರ್ಬೋದು ಅಥವಾ ಪ್ರಯಾಣದ ಮೇಲೆ ಅನಗತ್ಯ ಖರ್ಚುಗಳು ಹೆಚ್ಚಾಗದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನ ಒಳ ಹುಟ್ಟಿದವರು ಅಂದ್ರೆ ಸಹೋದರ ಸಹೋದರಿಯರಿಂದ ಆಪ್ತ ಮಿತ್ರರೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಕೂಡ ಇರುವಂತದ್ದನ್ನ ಕಾಣುವಂತದ್ದಾಗ್ತದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಪ್ರೀತಿಯು ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನೆಯಲ್ಲಿ ಶಾಂತಿಯು ಕೂಡ ನೆಲೆಸುವಂತದ್ದನ್ನ ಕಾಣುವಂತದ್ದಾಗ್ತದೆ. ಮನಸ್ಸು ಸದಾ ಕ್ರಿಯಾಶೀಲರಾಗಿರುವಂತದ್ದು. ಅತಿಯಾದಂತಹ ಆಲೋಚನೆ, ನರಗಳ ಆಯಾಸ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿಯು ಕೂಡ ಉಂಟಾಗಬಹುದು. ಪ್ರಾಣಾಯಾಮ, ಧ್ಯಾನ ಹಾಗೂ ಹಸಿರು ತರಕಾರಿಗಳನ್ನ ಆಹಾರದಲ್ಲಿ ಹೆಚ್ಚಾಗಿ ಬಳಸುವುದು ಆರೋಗ್ಯಕ್ಕೆ ಹಿತಕರವಾಗಿರುವಂತದ್ದು. ಇಂದು ಬುಧವಾರದಂದು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಬೇಕಾಗತ್ತೆ. ಇನ್ನು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಓಂ ಬುಧಾಯ ನಮಃ ಅಥವಾ ಓಂ ಬ್ರಾಂ ರೀಂ ಬ್ರೌಂ ಸಂಭುಧಾಯ ನಮಃ ಮಂತ್ರವನ್ನ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಗೋಸೇವೆಯನ್ನ ಮಾಡುವಂತದ್ದು ಅಂದ್ರೆ ಹಸಿರು ಹುಲ್ಲನ್ನ ನೀಡುವಂತದ್ದು. ಹಸುವಿಗೆ ಹಸಿರು ಹುಲ್ಲನ್ನ, ಪಾಲಕ್ ಸೊಪ್ಪನ್ನ ಅಥವಾ ಹಸಿರು ಮೇವನ್ನ ತಿನ್ನಿಸುವುದರಿಂದ ಬುಧ ದೋಷಗಳು ನಿವಾರಣೆಯಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಹೆಸರು ಕಾಳನ್ನ ಅಥವಾ ಹಸಿರು ಬಣ್ಣದ ಹಣ್ಣು ತರಕಾರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ತುಳಸಿ ಪೂಜೆಯನ್ನ ಮಾಡುವಂತದ್ದು. ಮುಂಜಾನೆ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ
ತುಳಸಿ ಎಲೆಯ ಪವಿತ್ರ ತೀರ್ಥವನ್ನ ಸೇವಿಸುವುದರಿಂದ ಮನಸ್ಸು ಕೂಡ ಶಾಂತವಾಗುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಕಟಕ ರಾಶಿಯವರ ಚಂದ್ರನಿಗೆ ಕಲೆಗಳಿದ್ದರೂ ಅದು ಜಗತ್ತಿಗೆ ತಂಪಾದಂತಹ ಬೆಳಕನ್ನ ನೀಡುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಕೊರತೆಗಳಿದ್ದರೂ ಕೂಡ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಮತ್ತು ಸದ್ಗುಣಗಳು ನಿಮ್ಮನ್ನ ಪ್ರಕಾಶಿಸುವಂತೆ ಮಾಡುತ್ತವೆ. ಗತಕಾಲದ ನೋವುಗಳನ್ನ ಮರೆತು ಇಂದಿನ ಅವಕಾಶಗಳತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಸಾಗರದ ಅಲೆಗಳು ಎಷ್ಟೇ ಬಲವಾಗಿ ಹಿಂದಕ್ಕೆ ಸರಿಯುತ್ತವೆಯೋ ಅಷ್ಟೇ ವೇಗವಾಗಿ ಮುಂದಕ್ಕೆ ನುಗ್ಗುತ್ತವೆ ಎಂಬುದನ್ನ ನೆನಪಿನಲ್ಲಿಡಬೇಕಾಗುತ್ತೆ. ನಿಮ್ಮ ಗುರಿಯತ್ತ ದೃಢವಾದಂತಹ ನಂಬಿಕೆ ಇರಬೇಕಾಗುತ್ತೆ. ನಿಮ್ಮ ದಾರಿಯಲ್ಲಿ ಯಾರೇ ತಡೆಗೋಡೆಗಳನ್ನ ಕಟ್ಟಿದರೂ ಕೂಡ ನೀರು ತನ್ನದೇ ಹಾದಿಯನ್ನ ಕಂಡುಕೊಳ್ಳುವಂತೆ ನೀವು ನಿಮ್ಮ ಗೆಲುವಿನ ಹಾದಿಯನ್ನ ಸ್ಪಷ್ಟಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಶಕ್ತಿಯನ್ನ ಜಾಗೃತಗೊಳಿಸಬೇಕಾಗುತ್ತೆ. ಆಗ ಜಯ ನಿಮ್ಮದಾಗುವಂಥದ್ದು. ಇನ್ನು ಕಟಕ ರಾಶಿಯವರಾದಂತಹ ನಿಮ್ಮಲ್ಲಿ ಸಮುದ್ರದಂತಹ ಆಳವಾದಂತಹ ತಾಳ್ಮೆ ಮತ್ತು ಅಪಾರವಾದಂತಹ ಪ್ರೀತಿ ಇದೆ. ಆದರೆ ನಿಮ್ಮ ಭಾವನಾತ್ಮಕ ಸ್ವಭಾವವನ್ನ ಎಂದಿಗೂ ಕೂಡ ನಿಮ್ಮ ದೌರ್ಬಲ್ಯವೆಂದು ಭಾವಿಸಬೇಡಿ. ಅದೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತಿನಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ಎಷ್ಟೇ ಅಲುಗಾಡಿಸಿದರೂ ಕೂಡ ನಿಮ್ಮ ಆಂತರಿಕ ಸ್ಥೈರ್ಯವನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇಂದು ಹಣಕಾಸಿನ ಹರಿವು ತೃಪ್ತಿಕರವಾಗಿರುವಂತದ್ದು. ನಿಮಗೆ ಹಳೆಯ ಹೂಡಿಕೆಗಳು ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಿಕೊಳ್ಳಲು ಈ ದಿನವೂ ಪ್ರಶಸ್ತವಾಗಿದೆ. ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಸಾಧಾರಣವಾದಂತಹ ಖರ್ಚುಗಳಾಗಬಹುದು. ಬಜೆಟ್ ಮೀರಿ ಖರ್ಚು ಮಾಡದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನ ಅತಿಯಾದಂತಹ ಭಾವನಾತ್ಮಕ ನಿರ್ಧಾರಗಳನ್ನ ಕಚೇರಿಯಲ್ಲಿ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳಬೇಡಿ. ವೃತ್ತಿಪರತೆಗೆ ಮೊದಲ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ತಂಡದ ಸದಸ್ಯರು ನಿಮ್ಮ ಸಲಹೆಗಳಿಗೆ ಗೌರವವನ್ನ ನೀಡುತ್ತಾರೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಉತ್ತಮವಾದಂತಹ ಸಂಪರ್ಕಗಳು ಕೂಡ ಲಭಿಸುವಂತದ್ದಾಗ್ತದೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಸಮರ್ಪಣವಾದಂತಹ ಭಾವಕ್ಕೆ ಉತ್ತಮವಾದಂತಹ ಮೆಚ್ಚುಗೆ ದೊರೆಯಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳನ್ನ ಯಶಸ್ವಿಯಾಗಿಯೂ ಕೂಡ ಪೂರ್ಣಗೊಳಿಸುವಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದೆ. ತಾಯಿಯ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ದೊಡ್ಡ ಶಕ್ತಿಯಾಗುವಂಥದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀತೀರಾ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯೂ ಕೂಡ ಹೆಚ್ಚಾಗುವಂಥದ್ದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿದ್ದು ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತಸವೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನ ದೈಹಿಕವಾಗಿ ಉತ್ತಮ ಚೈತನ್ಯದಿಂದ ಇರ್ತೀರಾ. ಶೀತ, ಕಫ ಅಥವಾ ನೀರಿನಿಂದ ಹರಡುವಂತಹ ಸಣ್ಣ ಪುಟ್ಟ ಸೋಂಕುಗಳು ಕೂಡ ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿರ್ಬೇಕಾಗುತ್ತೆ. ತಣ್ಣನೆಯ ಆಹಾರ ಮತ್ತು ಪಾನೀಯಗಳನ್ನ ತಪ್ಪಿಸಿ ಉಗುರು ಬೆಚ್ಚಗಿನ ನೀರು ಸೇವಿಸುವುದು ಮತ್ತು ಪ್ರಾಣಾಯಾಮವನ್ನ ಮಾಡುವುದು ಶ್ವಾಸಕೋಶ ಹಾಗೂ ಮನಸ್ಸನ್ನ ಶಾಂತವಾಗಿಡುವಂತದ್ದಾಗ್ತದೆ ಇಂದಿನ ದಿವಸ. ಇನ್ನು ವಿಶೇಷವಾಗಿ ಶಿವನಿಗೆ ಹಾಲಿನಿಂದ ಅಥವಾ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ನೀವು ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿಯನ್ನ ತರುವಂತದ್ದಾಗ್ತದೆ. ಇನ್ನು ಸಂಜೆ ಅಥವಾ ರಾತ್ರಿಯ ವೇಳೆ ಓಂ ಶ್ರಾಂ ಶ್ರೀಂ ಶೌಂ ಸಂ ಚಂದ್ರಮಸೇ ನಮಃ ಮಂತ್ರವನ್ನ ಧ್ಯಾನದೊಂದಿಗೆ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ತಾಯಿ ಅಥವಾ ಮನೆಯ ಹಿರಿಯರ ಮಹಿಳೆಯ ಪಾದ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದರಿಂದ ಚಂದ್ರಗ್ರಹದ ಶುಭ ಫಲಗಳು ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರ. ಇನ್ನು ಅಕ್ಕಿಯನ್ನ, ಹಾಲನ್ನ, ಸಕ್ಕರೆಯನ್ನ ಅಥವಾ ಬಿಳಿ ಬಟ್ಟೆಯನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗತ್ತೆ. ನೀವು ಸಿಂಹರಾಶಿಯವರೇ ನೋಡಿ, ಬೆಟ್ಟ ಎಷ್ಟು ಎತ್ತರವಿದ್ದರೂ ಕೂಡ ಹರಿಯುವಂತಹ ನದಿಗೆ ಅದು ಅಡ್ಡಿಯಾಗುವುದಿಲ್ಲ. ನದಿ ತನ್ನ ಹಾದಿಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ನೀವು ಹುಟ್ಟಿನಿಂದಲೇ ಧೈರ್ಯ, ತೇಜಸ್ಸು ಮತ್ತು ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡವರು. ನಿಮ್ಮ ಸಾಮರ್ಥ್ಯಕ್ಕೆ ಯಾವುದೇ ಕೂಡ ಮಿತಿ ಇಲ್ಲ. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವುದಿಲ್ಲ. ನಿಮ್ಮ ಆಂತರಿಕವಾದಂತಹ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುವಂತದ್ದಾಗ್ತದೆ. ನೆನಪಿಡಿ, ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡಿದಂತಹ ಪ್ರತಿಯೊಬ್ಬರು ಕೂಡ ಕಷ್ಟಗಳನ್ನ ಎದುರಿಸಿ ಗೆದ್ದವರೇ. ಇತರರ ಅಭಿಪ್ರಾಯಗಳು ನಿಮ್ಮ ಕನಸುಗಳನ್ನ ಮರೆ ಮಾಡಲು ಬಿಡಬೇಡಿ. ನಿಮ್ಮ ದಾರಿಯಲ್ಲಿ ನೀವು ದೃಢವಾದಂತಹ ಹೆಜ್ಜೆಯನ್ನೇ ಇಡಿ. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಸೋಲುಗಳಿಗೆ ತಲೆಬಾಗಬೇಡಿ. ಅವು ಗೆಲುವಿನ ಹಾದಿಯ ಸುಂದರವಾದಂತಹ ಅನುಭವಗಳಾಗಿರುತ್ತವೆ. ನಿಮ್ಮಲ್ಲಿರುವಂತಹ ರಾಜಗಾಂಭೀರ್ಯ ಮತ್ತು ದೃಢವಾದಂತಹ ಸಂಕಲ್ಪದಿಂದ ಮುನ್ನಡಿಬೇಕಾಗತ್ತೆ. ಇಂದು ನೀವು ಶ್ರಮಿಸಬೇಕಾಗತ್ತೆ. ನಿಮ್ಮ ವಿಜಯ ಪತಾಕೆಯನ್ನ ಹಾರಿಸುವಂತರು ಆಗ್ತೀರಾ ಇಂದಿನ ದಿವಸ ನೀವು. ಇನ್ನ ಆದಾಯದ ಹರಿವು ಕೂಡ ಉತ್ತಮವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ನಿಮ್ಮ ಕೈ ಸೇರುವಂತದ್ದಾಗ್ತದೆ. ಆಸ್ತಿ ಅಥವಾ ಹೊಸ ಉಪಕರಣಗಳ ಖರೀದಿಗೆ ಹಣ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಇನ್ನ ಹಠಾತ್ ನಿರ್ಧಾರಗಳಿಂದ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ತೀಕ್ಷ್ಣವಾದಂತಹ ಬುದ್ಧಿವಂತಿಕೆಯಿಂದ ಕಷ್ಟಕರವಾದಂತಹ ಕೆಲಸಗಳನ್ನ ಸುಲಭವಾಗಿ ನಿಭಾಯಿಸುವಂತಹ ದಿನ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಮೆಚ್ಚುಗೆ ಲಭಿಸುವಂತದ್ದು. ನಾಯಕತ್ವದ ವಹಿಸಿಕೊಳ್ಳಲು ಇದು ಉತ್ತಮವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಹೊಸ ಗ್ರಾಹಕರು ಅಥವಾ ಪಾಲುದಾರರ ಸಂಪರ್ಕದಿಂದ ವ್ಯಾಪಾರ ವಿಸ್ತರಣೆಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗುವಂತಹ ದಿನವಾಗಿದೆ. ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದೆ. ಹಿರಿಯರ
ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತದ್ದು. ಸಂಗಾತಿಯೊಂದಿಗೆ ಸಂತದ ಸಮಯವನ್ನ ಕಳೆಯುವಂತಹ ದಿನ ಮತ್ತು ಅವರ ಸಲಹೆಗಳು ಕೂಡ ಭವಿಷ್ಯದ ಯೋಜನೆಗಳಿಗೆ ನೆರವಾಗುವಂತಹ ದಿನವಾಗಿದೆ. ಇಂದು ದಿನವಿಡೀ ಚುರುಕುತನ ಮತ್ತು ಮಾನಸಿಕ ನೆಮ್ಮದಿಯೂ ಕೂಡ ಇರುವಂತದ್ದಾಗ್ತದೆ. ಅತಿಯಾದಂತಹ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ನಿಯಮಿತವಾದಂತಹ ನಡಿಗೆ, ಯೋಗ ಮತ್ತು ಸಾಕಷ್ಟು ನೀರು ಸೇವನೆಯಿಂದ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಕನಿಷ್ಠ 24 ಬಾರಿ ಅಥವಾ 108 ಬಾರಿ ಗಾಯತ್ರಿ ಮಂತ್ರವನ್ನ ಧ್ಯಾನದೊಂದಿಗೆ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಮನಸ್ಸಿಗೆ ಶಾಂತಿಯನ್ನ ಮತ್ತು ತೇಜಸ್ಸನ್ನ ನೀಡುವಂತದ್ದಾಗ್ತದೆ. ಇನ್ನು ಹಸಿರು ಹೆಸರು ಕಾಳನ್ನ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡುವಂಥದ್ದು. ಬುಧವಾರವಾದ್ದರಿಂದ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ನೆನೆಸಿದಂತಹ ಹೆಸರು ಕಾಳನ್ನ ಮತ್ತು ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭವಾಗಿರುವಂತದ್ದು. ಇನ್ನು ಸೂರ್ಯನ ಕೃಪೆಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಿ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ತಂದೆ ಮತ್ತು ತಾಯಿಯ ಆಶೀರ್ವಾದವನ್ನ ಪಡೆಯುವಂಥದ್ದು. ದಿನದ ಆರಂಭದಲ್ಲಿ ತಂದೆ ಅಥವಾ ತಾಯಿಯ ಹಿರಿಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯುವುದು ಕೂಡ ತುಂಬಾ ಶ್ರೇಯಸ್ಕರವಾಗಿರುವಂಥದ್ದು. ಇನ್ನು ಸೂರ್ಯ ನಮಸ್ಕಾರ ಮತ್ತು ಅಗ್ರವನ್ನ ನೀಡುವಂತಹ ಕಾರ್ಯ. ಮುಂಜಾನೆ ಸೂರ್ಯೋದಯದ ವೇಳೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರವನ್ನ ಅರ್ಪಿಸುವುದು ಕೂಡ ಉತ್ತಮ ನಿಮಗೆ ಫಲಿತಾಂಶಗಳನ್ನ ನೀಡುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಶುಭ ಸಂಖ್ಯೆಯಾಗಿ 8 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರ ಸ್ಪಷ್ಟವಾದಂತಹ ಗುರಿ ಮತ್ತು ಸೂಕ್ಷ್ಮವಾದಂತಹ ಶ್ರಮ ಇರುವಂತಹ ಕಡೆಗೆ ಸೋಲಿಗೆ ಯಾವುದೇ ಕಾರಣಕ್ಕೂ ಜಾಗವಿಲ್ಲ. ಕನ್ಯಾ ರಾಶಿಯವರಾದಂತಹ ನಿಮ್ಮಲ್ಲಿ ಅಪಾರವಾದಂತಹ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಪ್ರತಿಯೊಂದು ಕೆಲಸವನ್ನ ಪರಿಪೂರ್ಣವಾಗಿ ಮಾಡುವಂತಹ ಅದ್ಭುತವಾದಂತಹ ಕೌಶಲ್ಯವಿದೆ. ನಿಮ್ಮ ಮನಸ್ಸು ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಅಸ್ತ್ರ. ಸಣ್ಣ ಸಣ್ಣ ತಪ್ಪುಗಳಿಗೆ ನಿರಾಶರಾಗಬೇಡಿ, ಏಕೆಂದರೆ ಶ್ರೇಷ್ಠವಾದಂತಹ ಶಿಲ್ಪವು ರೂಪುಗೊಳ್ಳುವುದು ಸಣ್ಣ ಸಣ್ಣ ಕೆತ್ತನೆಗಳಿಂದಲೇ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಆತಂಕ ಮತ್ತು ಸ್ವಯಂ ಅನುಮಾನಗಳನ್ನ ದೂರ ಬಿಡಬೇಕಾಗುತ್ತೆ. ನಿಮ್ಮ ಕಠಿಣವಾದಂತಹ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಚಾಣಾಕ್ಷತನದ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವುದು ಖಚಿತವಾಗಿರುವಂತದ್ದು. ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ಈ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಜಯ ಖಂಡಿತವಾಗಿಯೂ ಸಿಗುವಂತಹ ದಿನ. ನೀವು ಇತರರಿಗಿಂತ ಭಿನ್ನವಾಗಿ ಯೋಚಿಸುತ್ತೀರಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಸತ್ಯವನ್ನ ಹುಡುಕುತ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ಕೂಡ ನಿರಾಶರಾಗಬೇಡಿ. ನಿಧಾನವಾಗಿ ಆದರೆ ದೃಢವಾಗಿ ಸಾಗುವಂತಹ ನದಿಯೇ ಅದರ ಕಡೆಗೆ ಸಾಗರವನ್ನ ಸೇರುವಂತದ್ದಾಗ್ತದೆ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಡಬೇಕಾಗತ್ತೆ. ನೀವು ಇಂದು ಆರ್ಥಿಕ ಸ್ಥಿತಿ ಮತ್ತು ತೃಪ್ತಿದಾಯಕವಾಗಿರುವಂತದ್ದು. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಬರಬೇಕಾಗಿದ್ದ ಹಣ ಮರಳಿ ಕೈ ಸೇರುವಂತಹ ದಿನ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗ್ತದೆ. ಬುದ್ಧಿವಂತಿಕೆಯಿಂದ ಮಾಡುವಂತಹ ಹೊಸ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಫಲವನ್ನ ನೀಡುವಂತದ್ದಾಗ್ತದೆ. ಆದಷ್ಟು ಉಳಿತಾಯಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಅನಿವಾರ್ಯವಲ್ಲದ ಆನ್ಲೈನ್ ಶಾಪಿಂಗ್ ಅಥವಾ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತೆ. ಇನ್ನು ಲೆಕ್ಕಪತ್ರ, ಬ್ಯಾಂಕಿಂಗ್, IT, ಬರವಣಿಗೆ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯಂತ ಶುಭ ಫಲಗಳು ದೊರೆಯುವಂತಹ ದಿನ. ಹೊಸ ಗ್ರಾಹಕರ ಸಂಪರ್ಕವು ಕೂಡ ಸಾಧ್ಯವಾಗುವಂಥದ್ದು. ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ನಿಖರತೆಗೆ ಕಚೇರಿಯಲ್ಲಿ ಉತ್ತಮ ಪ್ರಶಂಸೆ ದೊರೆಯುವಂಥದ್ದು. ಜಟಿಲವಾದಂತಹ ಸಮಸ್ಯೆಗಳನ್ನ ಸುಲಭವಾಗಿ ಬಗೆಹರಿಸುವಂತಹ ದಿನವೂ ಕೂಡ ಆಗಿರುವಂಥದ್ದು. ಸಣ್ಣ ಪುಟ್ಟ ಲೋಪದೋಷಗಳ ಬಗ್ಗೆ ಅತಿಯಾಗಿ ಯೋಚಿಸುವುದನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಕೆಲಸದ ಮುಕ್ತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನ. ಸಹೋದರ ಸಹೋದರಿಯರಿಂದ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತದ್ದಾಗ್ತದೆ. ನಿಮ್ಮ ಮೃದು ಮತ್ತು ಸ್ಪಷ್ಟವಾದಂತಹ ಮಾತುಗಳಿಂದ ಮನೆಯಲ್ಲಿನ ಸಣ್ಣ ಪುಟ್ಟ ಗೊಂದಲವು ಕೂಡ ಬಗೆಹರಿಯುವಂತಹ ದಿನವಾಗಿದೆ. ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ, ತಿಳುವಳಿಕೆ ಹಾಗೂ ವಿಶ್ವಾಸವು ಕೂಡ ವೃದ್ಧಿ ಆಗುವಂಥದ್ದು. ಇನ್ನು ಆರೋಗ್ಯವು ಉತ್ತಮವಾಗಿರುವಂಥದ್ದು. ಮಾನಸಿಕ ನೆಮ್ಮದಿಯೂ ಕೂಡ ಇರುವಂಥದ್ದು. ಇನ್ನು ಅತಿಯಾದಂತಹ ಕೆಲಸದ ಒತ್ತಡ ಮತ್ತು ಆಂತರಿಕವಾದಂತಹ ಜೀರ್ಣಕ್ರಿಯೆ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ಕೂಡ ನಿಮಗೆ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ, ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ಸೇವನೆಯನ್ನ ಮಾಡಿ ಹಾಗೂ ಪ್ರಾಣಾಯಾಮವನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದಂತಹ ದಿನ. ಇನ್ನು ಗಣಪತಿಯ ಆರಾಧನೆಯನ್ನ ಮಾಡುವಂಥದ್ದು. ಬುಧವಾರದ ಈ ಶುಭ ದಿನದಂದು ಬೆಳಗ್ಗೆ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಹೆಸರು ಕಾಳನ್ನ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ತರಕಾರಿ ಅಥವಾ ಪಾಲಕ್ ಸೊಪ್ಪನ್ನ ತಿನ್ನಿಸುವುದರಿಂದ ಬುಧ ದೋಷಗಳು ನಿವಾರಣೆಯಾಗಿ ಬುದ್ಧಿಶಕ್ತಿ ಹಾಗೂ ಸಂಪತ್ತು ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಇನ್ನು ಮನೆಯ
ಮನೆಯ ತುಳಸಿ ಗಿಡಕ್ಕೆ ನೀರೆರೆದು ನಮಸ್ಕರಿಸಿ ಒಂದು ತುಳಸಿ ಎಳೆಯನ್ನ ಪ್ರಸಾದವಾಗಿ ಸೇವಿಸುವುದರಿಂದ ನಕಾರಾತ್ಮಕವಾದಂತಹ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿ, ಉತ್ತಮ ಆರೋಗ್ಯವು ಕೂಡ ಲಭಿಸುವಂತದ್ದಾಗ್ತದೆ. ತುಲಾರಾಶಿಯವರೇ ನೋಡಿ, ಜೀವನದ ತಕ್ಕಡಿಯಲ್ಲಿ ಕಷ್ಟ ಸುಖಗಳು ಸಮನಾಗಿರಬಹುದು, ಆದರೆ ಗೆಲುವಿನ ತೂಕವನ್ನ ಹೆಚ್ಚಿಸುವುದು ನಿಮ್ಮ ಅಚಲವಾದಂತಹ ಆತ್ಮವಿಶ್ವಾಸ ಮಾತ್ರವಾಗಿರುತ್ತದೆ. ನಿಮ್ಮ ಮನಸ್ಸಿನ ಸಂಕಲ್ಪ ದೃಢವಾಗಿದ್ದರೆ ಯಾವ ಅಡೆತಡೆಯೂ ನಿಮ್ಮನ್ನ ತಡೆಯಲು ಸಾಧ್ಯವೇ ಇಲ್ಲ. ಇತರರ ಅಭಿಪ್ರಾಯಗಳಿಗೆ ಹೆದರದೆ ನಿಮ್ಮ ಆಂತರಿಕ ಧ್ವನಿಯನ್ನ ನಂಬಬೇಕಾಗುತ್ತೆ. ನಿಮ್ಮ ಪ್ರತಿಭೆ, ಶ್ರಮ ಮತ್ತು ತಾಳ್ಮೆಯ ಮೇಲೆ ನಿಮಗೆ ಸಂಪೂರ್ಣವಾದಂತಹ ನಂಬಿಕೆ ಇರಬೇಕಾಗುತ್ತೆ. ನೆನಪಿಡಿ, ಪರಿಶ್ರಮಕ್ಕೆ ಎಂದಿಗೂ ಕೂಡ ಸೋಲಿಲ್ಲ. ಇಂದು ನೀವು ಇಡುವಂತಹ ಸಣ್ಣ ಪ್ರಾಮಾಣಿಕ ಹೆಜ್ಜೆಯೇ ನಾಳಿನ ಮಹಾನ್ ಯಶಸ್ಸಿಗೆ ನಾಂದಿಯಾಗುವಂಥದ್ದು. ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಕನಸುಗಳನ್ನ ನನಸಾಗಿಸುವಂತಹ ಅದ್ಭುತಂತಹ ಶಕ್ತಿ ನಿಮ್ಮಲ್ಲಿರುವಂಥದ್ದು. ತುಲಾರಾಶಿಯವರಾದಂತಹ ನೀವು ಸಹಜವಾಗಿಯೇ ನ್ಯಾಯ, ಶಾಂತಿ ಮತ್ತು ಸಮತೋಲನದ ಪ್ರತೀಕವಾಗಿರುವಂಥದ್ದು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ನೋಡಿ ಎಂದಿಗೂ ಕೂಡ ಧೃತಿಗೆಡಬೇಡಿ. ಪ್ರತಿಯೊಂದು ಸವಾಲು ನಿಮ್ಮ ಸಾಮರ್ಥ್ಯವನ್ನ ಸಾಣಿ ಹಿಡಿಯಲು ಬರುವಂತಹ ಸುವರ್ಣವಾದಂತಹ ಅವಕಾಶಗಳು ಎಂಬುದನ್ನ ನೀವು ನಂಬಬೇಕಾಗುತ್ತೆ. ಇಂದು ನಿಮ್ಮ ಸೌಮ್ಯವಾದಂತಹ ಸ್ವಭಾವ ಮತ್ತು ಸಂವಹನ ಕೌಶಲ್ಯದಿಂದ ಕೆಲಸದ ಸ್ಥಳದಲ್ಲಿ ಉತ್ತಮ ಮನ್ನಣೆ ದೊರೆಯುವಂತಹ ದಿನ. ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟತೆಯಿಂದ ಮುನ್ನಡೆಯಬೇಕಾಗುತ್ತೆ. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವಹಿವಾಟಿನಲ್ಲಿ ಪಾಲುದಾರಿಕೆಯಿಂದ ಉತ್ತಮ ಬೆಳವಣಿಗೆಯೂ ಕೂಡ ನೀವು ಕಾಣಬಹುದಾದಂತಹ ದಿನ. ಇನ್ನು ಆರ್ಥಿಕ ಸ್ಥಿತಿ ಉತ್ತಮವಾಗಿರುವಂಥದ್ದು. ಹೊಸ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ಳುವಂತಹ ಲಕ್ಷಣಗಳಿವೆ. ದೀರ್ಘಾವಧಿಯ ಉಳಿತಾಯ ಅಥವಾ ಆಸ್ತಿ ಸಂಬಂಧಿತ ಯೋಜನೆಗಳಿಗೆ ಈ ದಿನವು ಸಹಕಾರಿಯಾಗಿದೆ. ಐಷಾರಾಮಿ ವಸ್ತುಗಳ ಮೇಲಿನ ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕುವುದು ಭವಿಷ್ಯದ ಉಳಿತಾಯಕ್ಕೆ ಒಳಿತಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ಒಂದು ಸಹಕಾರ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದ್ದು ಪರಸ್ಪರ ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕಾಗುತ್ತೆ. ಹಳೆಯ ಸ್ನೇಹಿತರು ಅಥವಾ ಆತ್ಮೀಯರ ಭೇಟಿಯಿಂದ ಮನಸ್ಸಿಗೆ ಸಂತಸವೂ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ದಿನವಿಡೀ ಮಾನಸಿಕ ಶಾಂತಿ ಮತ್ತು ಲವಲವಿಕೆಯಿಂದ ಇರುವಂತಹ ದಿನ. ಅತಿಯಾದಂತಹ ಕೆಲಸ ಒತ್ತಡ ಮತ್ತು ನಿದ್ರಾಹೀನತೆಯಿಂದಾಗಿ ಆಯಾಸ ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯೋಗ, ಧ್ಯಾನ ಹಾಗೂ ಪೌಷ್ಟಿಕ ಆಹಾರ ಸೇವನೆಯು ನಿಮ್ಮ ಶಕ್ತಿಯನ್ನ ಸಮತೋಲನದಲ್ಲಿಡಲು ಸಹಕರಿಸುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಈ ದಿನದ ಒಂದು ಪರಿಹಾರಗಳನ್ನು ನೋಡುವುದಾದರೆ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅರ್ಹರಿಗೆ ಹಾಲನ್ನ, ಅಕ್ಕಿಯನ್ನ, ಸಕ್ಕರೆಯನ್ನ ಅಥವಾ ಬಿಳಿ ಸಿಹಿ ತಿಂಡಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಕ್ರ ಬೀಜ ಮಂತ್ರವನ್ನ ಪಠಣಿಯನ್ನ ಮಾಡುವಂಥದ್ದು. ದಿನದ ಆರಂಭದಲ್ಲಿ ಓಂ ಶುಂ ಶುಕ್ರಾಯ ನಮಃ ಎಂಬ ಸರಳವಾದಂತಹ ಈ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಸುಗಂಧ ದ್ರವ್ಯಗಳನ್ನ ಬಳಸುವಂತಹದ್ದು. ಶ್ರೀಗಂಧದ ತಿಲಕವನ್ನ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಹಚ್ಚಿಕೊಳ್ಳುವುದರಿಂದ ಶುಕ್ರನ ಅನುಗ್ರಹ ದೊರೆಯುವಂಥದ್ದನ್ನ ನೀವು ಕಾಣುವಂಥದ್ದಾಗ್ತದೆ. ಇನ್ನು ಅತಿ ಹೆಚ್ಚಾಗಿ ಗೋಸೇವೆಯನ್ನ ಮಾಡುವಂಥದ್ದು. ಬೆಳಗ್ಗೆ ಹಸುವಿಗೆ ಹಸಿರು ಹುಲ್ಲನ್ನ ನೀಡಬೇಕಾಗುತ್ತೆ. ಬೆಲ್ಲವನ್ನ ನೀಡುವಂಥದ್ದು ಅಥವಾ ಹಣ್ಣುಗಳನ್ನ ನೀಡುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿ ಆಗುವಂಥದ್ದನ್ನ ನೋಡುವಂಥದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 2 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರೇ ನೋಡಿ, ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು, ಸೋಲುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅಗಾಧವಾದಂತಹ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಮೌನವನ್ನ ಜಗತ್ತು ದೌರ್ಬಲ್ಯವೆಂದು ಭಾವಿಸಿದರೆ ನಿಮ್ಮ ಯಶಸ್ಸಿನ ಸದ್ದಿನ ಮೂಲಕವೇ ಅವರಿಗೆ ಉತ್ತರವನ್ನ ನೀಡುವಂತರಾಗಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಅಂಜಬೇಡಿ, ಹಿಂಜರಿಯಬೇಡಿ. ನಿಮ್ಮ ಮೇಲೆ ನಿಮಗಿರುವಂತಹ ದೃಢವಾದಂತಹ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಗುರಿಯ ಮೇಲೆ ದೃಷ್ಟಿಯನ್ನ ನೆಟ್ಟು ಅಚಲವಾದಂತಹ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಶ್ರಮ ನಿಮ್ಮದಾದರೆ ಜಯ ಖಂಡಿತವಾಗಿಯೂ ನಿಮ್ಮದೇ ಆಗುವಂಥದ್ದು. ನೀವು ಹೋರಾಡಿ ಆಗ ಇತಿಹಾಸವನ್ನ ಸೃಷ್ಟಿಸಿಕೊಳ್ಳುವಂತರಾಗಿರ್ತೀರ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ನೀವು ಅದ್ಭುತವಾದಂತಹ ಇಚ್ಛಾಶಕ್ತಿ ಮತ್ತು ಎಂದಿಗೂ ಕೂಡ ಸೋಲೊಪ್ಪದ ಛಲವನ್ನ ಹೊಂದಿದವರಾಗಿರ್ತೀರ. ನಿಮ್ಮ ದಾರಿಯಲ್ಲಿ ಎಷ್ಟೇ ಕತ್ತಲೆ ಎದುರಾದರೂ ಕೂಡ ಆ ಕತ್ತಲೆಯನ್ನ ಸೀಳಿ ಬೆಳಕಿನೆಡೆಗೆ ಸಾಗುವಂತಹ ಅದಮ್ಯವಾದಂತಹ ಶಕ್ತಿ ನಿಮ್ಮೊಳಗಿರುವಂಥದ್ದು. ಬಿರುಗಾಳಿ ಬೀಸಿದಾಗ ಹಕ್ಕಿಗಳು ಆಶ್ರಯವನ್ನ ಹುಡುಕ್ತವೆ, ಆದರೆ ಗಿಡುಗ ಮಾತ್ರ ಆ ಬಿರುಗಾಳಿಯನ್ನೇ ಮೆಟ್ಟಿ ಮೇಲಕ್ಕೆ ಹಾರುವಂತದ್ದಾಗ್ತದೆ. ಇಂದು ಸಣ್ಣ ಪುಟ್ಟ ಮನೆ ಮಾತಿನ ವಿಚಾರಗಳನ್ನ ದೊಡ್ಡದು ಮಾಡದೆ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನ ನೋಡುವಂತಹ ದಿನ. ಕಠಿಣವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಂಗಾತಿಯ ಸಲಹೆ ಕೂಡ ಅತ್ಯಂತ ಉಪಯುಕ್ತವಾಗುವಂತದ್ದಾಗ್ತದೆ. ಇನ್ನು ಆಂತರಿಕ ಶಕ್ತಿ
ಮತ್ತು ರೋಗ ನಿರೋಧಕವಾದಂತಹ ಶಕ್ತಿ ಉತ್ತಮವಾಗಿರುವಂಥದ್ದು. ನಿಮಗೆ ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ಬಿಪಿ ಅಥವಾ ನಿದ್ರಾಹೀನತೆಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತವೆ. ದಿನನಿತ್ಯದ ಪ್ರಾಣಾಯಾಮ, ಧ್ಯಾನ ಹಾಗೂ ಯಥೇಚ್ಛವಾಗಿ ನೀರನ್ನ ಕುಡಿಯುವುದು ನಿಮ್ಮ ಆರ್ಥಿಕ ಮತ್ತು ದೈಹಿಕವಾದಂತಹ ಮಾನಸಿಕ ಸಮತೋಲನವನ್ನು ಕಾಪಾಡುವಂತದ್ದಾಗ್ತದೆ. ಅನಗತ್ಯ ತರಾತುರಿಯ ಖರೀದಿಗಳನ್ನ ತಪ್ಪಿಸಬೇಕಾಗುತ್ತೆ. ಭವಿಷ್ಯದ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಆಸ್ತಿ, ಭೂಮಿ ಅಥವಾ ದೀರ್ಘಾವಧಿಯ ಷೇರು ಮಾರುಕಟ್ಟೆ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಈ ದಿನವೂ ಕೂಡ ಅನುಕೂಲಕರವಾದಂತಹ ದಿನ. ಹಣಕಾಸಿನ ಸ್ಥಿತಿ ಬಲಿಷ್ಠವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ವಸೂಲಿಯಿಂದ ಧನ ಆಗಮನವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಅತಿಯಾದಂತಹ ಅನುಮಾನ ಮತ್ತು ತೀಕ್ಷ್ಣವಾದಂತಹ ಮಾತುಗಳನ್ನು ನಿಯಂತ್ರಿಸಿ ತಂಡದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ತಂತ್ರ ರೂಪಿಸುವವರ ಮೇಲೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯವೇ ಕೂಡ ಜಯವನ್ನ ಸಾಧಿಸುವಂತದ್ದಾಗ್ತದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಸವಾಲುಗಳನ್ನು ಎದುರಿಸುವಂತಹ ಸಾಮರ್ಥ್ಯಕ್ಕೆ ಕಚೇರಿಯಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳನ್ನ ಪೂರ್ಣಗೊಳಿಸಲು ಕೂಡ ಇದು ಸೂಕ್ತವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದಾಗಿದೆ. ಇನ್ನು ವಿಶೇಷವಾಗಿ ಇಂದು ಕೆಂಪು ಬಣ್ಣದ ಬಟ್ಟೆಯನ್ನ, ತೊಗರಿ ಬೇಳೆಯನ್ನ ಅಥವಾ ಬೆಲ್ಲವನ್ನ ಅಗತ್ಯವಿರುವಂತಹ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರವನ್ನ ನೀಡುವಂಥದ್ದು, ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದು ಅಥವಾ ಬೀದಿ ನಾಯಿಗಳಿಗೆ ಆಹಾರವನ್ನ ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಮನಃಶಾಂತಿಯು ಕೂಡ ಲಭಿಸುವಂತದ್ದನ್ನ ಕಾಣ್ತೀರ. ಇನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡುವಂಥದ್ದು ಕುಜ ದೋಷಕ್ಕಾಗಿ ಅಥವಾ ಕುಜ ದೋಷದ ಶಮನಕ್ಕಾಗಿ ಮತ್ತು ಕಾರ್ಯಸಿದ್ಧಿಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನ ಪಠಿಸಿ ಅಥವಾ ಓಂ ಶರವಣ ಭವಾಯ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ಸ್ನಾನದ ನಂತರ ಹನುಮಂತನ ಮುಂದೆ ದೀಪವನ್ನು ಹಚ್ಚಿ ಕನಿಷ್ಠ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಿಸಬೇಕಾಗುತ್ತೆ. ಇದು ನಕಾರಾತ್ಮಕವಾದಂತಹ ಶಕ್ತಿಯನ್ನ ದೂರ ಮಾಡಿ ಧೈರ್ಯವನ್ನ ನೀಡುವಂತದಾಗ್ತದೆ ನಿಮಗೆ. ಧನುರ್ರಾಶಿಯವರೇ ನೋಡಿ, ಹಿಂದಿನ ತಪ್ಪುಗಳ ಬಗ್ಗೆ ಚಿಂತಿಸುವುದನ್ನ ಬಿಟ್ಟು ಇಂದಿನ ಅವಕಾಶಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಕನಸುಗಳಿಗೆ ರೆಕ್ಕೆಯನ್ನ ಕಟ್ಟಿ ಗುರಿಯತ್ತ ನೇರವಾಗಿ ಸಾಗಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಅದಮ್ಯವಾದಂತಹ ಚೈತನ್ಯವೇ ನಿಮಗೆ ವಿಜಯದ ಹಾದಿಯನ್ನ ತೋರಿಸುವಂತದಾಗ್ತದೆ. ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಹಿಂಬಾಲಿಸುವಂತದ್ದಾಗ್ತದೆ. ಗುರಿ ಇಟ್ಟಂತಹ ಬಿಲ್ಲುಗಾರನ ಕಣ್ಣು ಕೇವಲ ಗುರಿಯ ಮೇಲಿರಬೇಕೇ ಹೊರತು ಸುತ್ತಲಿನ ಗದ್ದಲದ ಮೇಲಲ್ಲ. ಧನುರ್ರಾಶಿಯವರಾದಂತಹ ನಿಮ್ಮಲ್ಲಿ ನೈಸರ್ಗಿಕವಾಗಿ ಆಶಾವಾದ, ಧರ್ಮನಿಷ್ಠೆ ಮತ್ತು ದೂರದೃಷ್ಟಿ ಇದೆ. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮ ದಾರಿಯನ್ನು ತಪ್ಪಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮ ಗುರಿಯನ್ನ ಇನ್ನಷ್ಟು ಸ್ಪಷ್ಟವಾಗಿಡಿಸಲು ಬರುವಂತದ್ದು ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ನೆನಪಿಡಿ, ಜಗತ್ತಿನಲ್ಲಿ ಅತಿದೊಡ್ಡ ಶಕ್ತಿ ಅಂದ್ರೆ ನಿಮ್ಮ ಜ್ಞಾನ ಮತ್ತು ಸಕಾರಾತ್ಮಕವಾದಂತಹ ಮನಸ್ಥಿತಿ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಕೂಡ ಒಂದು ಸಣ್ಣ ಜ್ಯೋತಿ ಅದನ್ನ ಹೊಡೆದೋಡಿಸುತ್ತದೆ. ಹಾಗೆಯೇ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಮತ್ತು ನಿರಂತರ ಶ್ರಮ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸಬಲ್ಲದು ಎಂಬುದನ್ನ ನೀವು ಸದಾ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ನಿಮ್ಮ ಸಲಹೆ ಮತ್ತು ಆಲೋಚನೆಗಳಿಗೆ ಕಚೇರಿಯಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗ್ತದೆ. ನಿಮ್ಮ ಮಾರ್ಗದರ್ಶನದಿಂದ ಸಹೋದ್ಯೋಗಿಗಳಿಗೆ ನೆರವಾಗುವಂತದ್ದಾಗ್ತದೆ. ಶಿಕ್ಷಣ, ತರಬೇತಿ, ಕಾನೂನು ಅಥವಾ ಸಮಾಲೋಚನೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ಹೊಸ ಜವಾಬ್ದಾರಿಗಳು ಮತ್ತು ಬೆಳವಣಿಗೆ ಆಗುವಂತಹ ದಿನವೂ ಕೂಡ ಆಗಿರುವಂಥದ್ದು. ಅತಿಯಾದಂತಹ ಆತ್ಮವಿಶ್ವಾಸದಿಂದ ಒಂದೇ ಬಾರಿಗೆ ಅನೇಕ ಕೆಲಸಗಳನ್ನ ಕೈಗೆತ್ತಿಕೊಳ್ಳಬೇಡಿ. ಆದ್ಯತೆಯ ಆಧಾರದ ಮೇಲೆ ಕೆಲಸವನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ತೃಪ್ತಿಕರವಾಗಿರುವಂಥದ್ದು. ಹೊಸ ಒಪ್ಪಂದಗಳು ಅಥವಾ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಆದಾಯ ನಿಮಗೆ ಕೈ ಸೇರುವಂಥದ್ದು. ಶುಭ ಸಮಾರಂಭಗಳು, ದಾನ ಧರ್ಮ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಹಣ ವ್ಯಯವಾಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂಥದ್ದು. ದೀರ್ಘಾವಧಿ ಸುರಕ್ಷಿತ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಕೂಡ ಈ ದಿನವು ಪ್ರಶಸ್ತವಾಗಿರುವಂತಹ ದಿನ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳಿಂದ ಸಂತಸದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯತೆ ಇರಲಿದ್ದು ಭವಿಷ್ಯದ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತಹ ದಿನವಾಗಿದೆ. ಇನ್ನು ಗುರಿ ಹಿರಿಯರ ಭೇಟಿಯನ್ನ ಮಾಡುವಂಥದ್ದು. ಆಧ್ಯಾತ್ಮಿಕ ವ್ಯಕ್ತಿಗಳು ಅಥವಾ ಮನೆಯ ಹಿರಿಯರ ಭೇಟಿಯಿಂದ ಮನಸ್ಸಿಗೆ ಶಾಂತಿಯೂ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುವಂಥದ್ದು ಮತ್ತು ಮನಸ್ಸು ಕೂಡ ಲವಲವಿಕೆಯಿಂದ ಕೂಡಿರುವಂತಿರುತ್ತದೆ. ಲಿವರ್, ಜೀರ್ಣಾಂಗ ಅಥವಾ ಕೀಲು ನೋವುಗಳ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಈ ದಿನ ನಿಮಗೆ ಕಾಣಿಸಿಕೊಳ್ಳಬಹುದು. ಅತಿಯಾದಂತಹ ಎಣ್ಣೆಯುಕ್ತ ಮತ್ತು ಸಿಹಿ ಆಹಾರವನ್ನ ಕಡಿಮೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಲಘು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನೋಡಿ, ಓಂ ರೂಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಳದಿ ಹೂವು ಅಥವಾ ಹಣೆಗೆ ಕೇಸರಿಯನ್ನ, ಚಂದನದ ತಿಲಕವನ್ನ ಇಟ್ಟುಕೊಳ್ಳುವುದು ಶುಭವನ್ನ ತರುವಂತದ್ದಾಗ್ತದೆ ನಿಮಗೆ ಖಂಡಿತವಾಗಿ. ಇನ್ನ ಹಳದಿ ಬಣ್ಣದ ವಸ್ತ್ರವನ್ನ ಅಥವಾ ಹಳದಿ ಹೂವನ್ನ ಅಥವಾ ಹಣೆಗೆ ಕೇಸರಿ ಚಂದನ ತಿಲಕವನ್ನ ಇಟ್ಟುಕೊಳ್ಳುವುದು
ಮಾಡುವುದು ಶುಭವನ್ನ ತರುವಂತದ್ದಾಗ್ತದೆ. ಇನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಗುರು ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಅಥವಾ ಶ್ರೀ ದಕ್ಷಿಣಾಮೂರ್ತಿಯನ್ನ ನೆನೆದು ತುಪ್ಪದ ದೀಪವನ್ನ ಬೆಳಗಿಸಬೇಕಾಗತ್ತೆ. ಇನ್ನ ಹಸಿರು ಹುಲ್ಲನ್ನ ಹಸುವಿಗೆ ತಿನ್ನಿಸುವಂಥದ್ದು, ಬಾಳೆಹಣ್ಣನ್ನ ಅಥವಾ ಬೆಲ್ಲವನ್ನ ಅಥವಾ ಬೆಲ್ಲ ಬೆರೆಸಿದಂತಹ ಗೋಧಿ ಹಿಟ್ಟಿನಿಂದ ತಿನ್ನಿಸುವುದರಿಂದ ಗ್ರಹ ದೋಷಗಳು ಶಮನವಾಗಿ ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುವಂತದ್ದಾಗ್ತದೆ. ಮಕರ ರಾಶಿಯವರೇ ನೋಡಿ, ಹಿಮಾಲಯವನ್ನ ಏರುವವನಿಗೆ ಚಳಿ ಮತ್ತು ಎತ್ತರ ಸವಾಲಲ್ಲ, ಅವನ ದೃಢ ಸಂಕಲ್ಪವೇ ಅವನ ಅತಿ ದೊಡ್ಡದಾದಂತಹ ಶಕ್ತಿ. ವೃಷಭ ರಾಶಿಯಲ್ಲಿ ಜನಿಸಿದಂತಹ ನಿಮ್ಮ ಅತಿ ದೊಡ್ಡ ಬಲವೇ ತಾಳ್ಮೆ ಮತ್ತು ಸತತವಾದಂತಹ ಪರಿಶ್ರಮ. ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಿಗುವಂತದ್ದಲ್ಲ, ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ನಿಮ್ಮ ದಿನನಿತ್ಯದ ಸಣ್ಣ ಪ್ರಯತ್ನಗಳೇ ಮುಂದೆ ದೊಡ್ಡ ಇತಿಹಾಸವನ್ನ ನಿರ್ಮಿಸುವಂತದ್ದಾಗ್ತದೆ. ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು ನಿಮ್ಮನ್ನ ಮಣಿಸಲು ಬಂದಿರುವುದಲ್ಲ, ನಿಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಬರುತ್ತವೆ. ಇತರರು ಅಸಾಧ್ಯವೆಂದು ಕೈ ಚೆಲ್ಲುವ ಕೆಲಸವನ್ನ ಮಾಡಿ ತೋರಿಸುವಂತಹ ಅದ್ಭುತ ಸಾಮರ್ಥ್ಯವೂ ಕೂಡ ನಿಮ್ಮಲ್ಲಿರುವಂತದ್ದು. ಯಾರೊಂದಿಗೂ ಕೂಡ ನಿಮ್ಮನ್ನ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಪಯಣ, ನಿಮ್ಮ ಶ್ರಮ ಅನನ್ಯವಾಗಿರುವಂತದ್ದು. ಶನಿದೇವರು ನ್ಯಾಯ ಮತ್ತು ಪರಿಶ್ರಮದ ಸಂಕೇತವಾಗಿದೆ. ನೀವು ಪ್ರಾಮಾಣಿಕವಾಗಿ ಬೆವರು ಸುರಿಸಿದರೆ ಫಲ ಸಿಗುವುದು ತಡವಾಗಬಹುದೇ ಹೊರತು ತಪ್ಪುವುದಿಲ್ಲ. ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾದಂತಹ ಯೋಜನೆಗಳನ್ನ ಕಿತ್ತೊಗೆಯಬೇಕಾಗುತ್ತೆ. ದೃಢವಾದಂತಹ ಸಂಪರ್ಕದೊಂದಿಗೆ ಹೆಜ್ಜೆಯನ್ನ ಇಡಬೇಕಾಗತ್ತೆ. ನಿಮ್ಮ ಗುರಿ ನಿಮ್ಮನ್ನ ಕಾಯುತ್ತಿದೆ. ನಿಮ್ಮ ಗೆಲುವನ್ನ ನೀವೇ ಬರೆಯುವಂತರಾಗಬೇಕಾಗಿದೆ. ಇಂದಿನ ದಿವಸ ಇಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾದರೆ ಮೌನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನೀವು ನಿಭಾಯಿಸಬೇಕಾಗತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ನಂಬಿಕೆಯೂ ಕೂಡ ಹೆಚ್ಚಾಗ್ತದೆ. ಕಷ್ಟದ ಸಮಯದಲ್ಲಿ ಸಂಗಾತಿ ಬೆನ್ನೆಲುಬಾಗಿ ನಿಲ್ಲುವಂತಹ ದಿನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನ ನಿಮಗೆ ನೆರವಾಗುವಂತದ್ದಾಗ್ತದೆ. ಇನ್ನು ಅನಿವಾರ್ಯವಲ್ಲದ ವೆಚ್ಚಗಳನ್ನ ನಿಯಂತ್ರಿಸಬೇಕಾಗುತ್ತೆ. ಹಣಕಾಸಿನ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗ್ತದೆ. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನವು ಸೂಕ್ತವಾಗಿರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಸುಸ್ಥಿತವಾಗಿರುವಂತದ್ದು. ವ್ಯವಹಾರದಲ್ಲಿ ಹಂತ ಹಂತವಾಗಿ ಲಾಭವೂ ಕೂಡ ಹೆಚ್ಚಾಗುವಂತದ್ದನ್ನ ಕಾಣುವಂತಹ ದಿನ. ಇನ್ನು ಕೆಲಸದ ಸ್ಥಳದಲ್ಲಿ ಸೋಮಾರಿತನ ಅಥವಾ ಕೆಲಸವನ್ನ ಮುಂದೂಡುವಂತಹ ಅಭ್ಯಾಸದಿಂದ ದೂರವಿರಬೇಕಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟವಾದಂತಹ ಸಂಭವವಿರಬೇಕಾಗುತ್ತೆ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಅವಕಾಶಗಳು ಹಾಗೂ ಪ್ರಗತಿಯೂ ಕೂಡ ಕಂಡು ಬರುವಂತಹ ದಿನ. ನಿಮ್ಮ ಸತತವಾದಂತಹ ಪರಿಶ್ರಮ ಮತ್ತು ಕಾರ್ಯನಿಷ್ಠೆಯನ್ನ ಮೇಲಾಧಿಕಾರಿಗಳು ಗುರುತಿಸುವಂತಹ ದಿನ. ಮಹತ್ವದ ಜವಾಬ್ದಾರಿಗಳು ಕೂಡ ನಿಮ್ಮ ಕೈ ಸೇರುವಂತಹ ದಿನವೂ ಕೂಡ ಆಗಿರುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಶಾರೀರಿಕ ಶಕ್ತಿ ಉತ್ತಮವಾಗಿರುವಂತದ್ದು. ಶನಿಯ ಪ್ರಭಾವದಿಂದಾಗಿ ಕೀಲು ನೋವು, ಮೊಣಕಾಲು ಸಮಸ್ಯೆ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿತ್ಯ ಲಘು ವ್ಯಾಯಾಮ, ನಡಿಗೆ ಮತ್ತು ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದು ಕೂಡ ಅಗತ್ಯತೆ ಇರುವಂತದ್ದು ನಿಮಗೆ. ಇನ್ನು ಬೆಳಗ್ಗೆ ಅಥವಾ ಸಂಜೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹನುಮಂತನನ್ನ ಆರಾಧಿಸುವುದರಿಂದ ಶನಿ ದೋಷಗಳು ನಿವಾರಣೆಯಾಗುತ್ತವೆ. ದಿನಕ್ಕೆ ಒಮ್ಮೆಯಾದರೂ ಕೂಡ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ದೀಪವಾಗಿ ಬೆಳಗಿಸಬೇಕಾಗುತ್ತೆ. ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ಅಗತ್ಯವಿರುವಂತವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಕಾಗೆಗಳಿಗೆ ಅನ್ನ ಅಥವಾ ಬೀದಿ ನಾಯಿಗಳಿಗೆ ರೊಟ್ಟಿಯನ್ನ ನೀಡುವುದರಿಂದ ಗ್ರಹ ದೋಷಗಳು ಶಮನವಾಗಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಶ್ರಮಿಕರ ಗೌರವವನ್ನ ನೀಡುವಂಥದ್ದು. ನಿಮ್ಮ ಕೆಳಗೆ ಕೆಲಸವನ್ನ ಮಾಡುವಂತಹ ಕಾರ್ಮಿಕರಿಗೆ ಅಥವಾ ಸಹಾಯಕರಿಗೆ ಅಥವಾ ಸೇವಕರನ್ನ ಗೌರವದಿಂದ ಕಂಡು ಅವರಿಗೆ ಸಿಹಿ ಅಥವಾ ಕೈಲಾದಂತಹ ಸಹಾಯವನ್ನ ಕೂಡ ಮಾಡುವಂತದ್ದಾಗ್ತದೆ. ನೀವು ಕುಂಭರಾಶಿಯವರೇ ನೋಡಿ, ನಿಮ್ಮ ಹಾದಿ ನಿಧಾನವಾಗಿರಬಹುದು, ಆದರೆ ನಿಮ್ಮ ಹೆಜ್ಜೆಗಳು ದೃಢವಾಗಿದ್ದರೆ ಯಶಸ್ಸು ನಿಮ್ಮ ಪಾದದಡಿ ಇರುವಂತದ್ದಾಗ್ತದೆ. ನೆನಪಿಡಿ, ಶ್ರಮ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ತಡವಾದರೂ ಸಿಗುವಂತಹ ಫಲ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಮಯವನ್ನ ತೆಗೆದುಕೊಳ್ಳಬಹುದು, ಆದರೆ ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಸೃಷ್ಟಿಸುವಂತಹ ಇತಿಹಾಸ ಶಾಶ್ವತವಾಗಿರುತ್ತದೆ. ಹಿಂದಿನ ವೈಫಲ್ಯಗಳನ್ನು ಮರೆತು ನಿಮ್ಮೊಳಗಿನ ಅಪಾರವಾದಂತಹ ಸಾಮರ್ಥ್ಯವನ್ನ ನಂಬಬೇಕಾಗುತ್ತೆ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿಟ್ಟುಕೊಂಡು ಶಿಸ್ತಿನಿಂದ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಆಲೋಚನೆಗಳಿಗೆ ರೆಕ್ಕೆಯನ್ನ ಕಟ್ಟಿ ಆತ್ಮವಿಶ್ವಾಸದಿಂದ ಹಾರಬೇಕಾಗುತ್ತೆ. ಆಗ ಗೆಲುವು ನಿಮಗಾಗಿ ಕಾಯುತ್ತಿರುವಂತದ್ದನ್ನ ನೀವು ನೋಡುವಂತದ್ದಾಗ್ತದೆ. ಕುಂಭರಾಶಿಯವರಾದಂತಹ ನೀವು ಜಗತ್ತನ್ನ ವಿಭಿನ್ನವಾದಂತಹ ದೃಷ್ಟಿಕೋನದಿಂದ ನೋಡುವಂತಹ ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿದವರು. ನಿಮ್ಮ ತಾಳ್ಮೆ, ಸತ್ಯನಿಷ್ಠೆ ಮತ್ತು ದೂರದೃಷ್ಟಿಯೇ ನಿಮ್ಮ ನಿಜವಾದಂತಹ ಬಲ. ಎಷ್ಟೇ ಕಠಿಣವಾದಂತಹ ಸವಾಲುಗಳು ಎದುರಾದರೂ ಕೂಡ ಅವು ನಿಮ್ಮನ್ನ ಬಗ್ಗಿಸಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಪರಿಶ್ರಮದ ಬೆಲೆಯನ್ನ ಅರಿತವರಾಗಿರುತ್ತೀರಾ. ಇಂದು ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನ.
ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತದ್ದನ್ನ ನೋಡ್ತೀರ. ಆಪ್ತ ಸ್ನೇಹಿತರಿಂದ ಅಗತ್ಯವಾದಂತಹ ಸಮಯದಲ್ಲಿ ಉತ್ತಮವಾದಂತಹ ಸಲಹೆ ಮತ್ತು ಸಹಕಾರ ಕೂಡ ದೊರೆಯುವಂತದ್ದು. ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಬೇಕಾಗುತ್ತೆ. ಸಂವಹನದಲ್ಲಿ ಪಾರದರ್ಶತೆ ಇದ್ದರೆ ಯಾವುದೇ ಸಣ್ಣ ತಪ್ಪು ತಿಳುವಳಿಕೆಯೂ ಕೂಡ ದೂರವಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇಂದು ಸಾಮಾಜಿಕ ಕಾರ್ಯಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಆನ್ಲೈನ್ ಶಾಪಿಂಗ್ ಅಥವಾ ದುಬಾರಿ ವಸ್ತುಗಳ ಖರೀದಿಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ದೀರ್ಘಾವಧಿ ಯೋಜನೆಗಳು ಅಥವಾ ಸ್ಥಿರಾಸ್ತಿ ಸಂಬಂಧಿತ ಹೂಡಿಕೆಗಳಿಗೆ ಈ ದಿನ ಅನುಕೂಲಕರವಾದಂತಹ ದಿನ. ಆರ್ಥಿಕ ಸ್ಥಿತಿಯು ನಿಯಂತ್ರಣದಲ್ಲಿರುವಂತದ್ದು. ನಿರೀಕ್ಷಿತವಾದಂತಹ ಮೂಲಗಳಿಂದ ನಿಧಾನವಾಗಿ ಹಣ ಕೂಡ ಕೈ ಸೇರುವಂತಹ ದಿನ. ಇನ್ನು ಕೆಲಸವನ್ನ ಮುಂದೂಡುವಂತಹ ಅಭ್ಯಾಸವನ್ನ ಬಿಟ್ಟು ಬಿಡಬೇಕಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಯಾವುದೇ ಕಾರಣಕ್ಕೂ ಇಳಿಯುವ ಹಾಗಿಲ್ಲ ನೀವು. ಶನಿ ಪ್ರಭಾವದಿಂದಾಗಿ ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕ ಮನ್ನಣೆಯೂ ಕೂಡ ಸಿಗುವಂತದ್ದು. ಆಡಳಿತ ಮತ್ತು ಮೇಲಾಧಿಕಾರಿಗಳೊಂದಿಗೆ ಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡಬೇಕಾಗುತ್ತೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಸಮಾಜ ಸೇವೆ ಹಾಗೂ ಹೊಸ ಉದ್ಯಮಗಳಲ್ಲಿ ತೊಡಗಿಸಿಕೊಂಡವರಿಗೆ ಶುಭವಾದಂತಹ ದಿನ. ಹೊಸ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಕೂಡ ಇದು ಒಳ್ಳೆಯ ದಿನ ಆಗಿರುವಂತದ್ದು. ಇನ್ನ ದೈಹಿಕವಾಗಿ ಚೈತನ್ಯದಿಂದ ಇರುವಂತಹದ್ದು. ಕಾಲು, ಮಂಡಿ ಅಥವಾ ಕೀಲು ನೋವಿನ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ವಾಯು ಪ್ರಕೋಪ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಿ ದಿನಚರಿಯಲ್ಲಿ ಒಂದು ಲಘು ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆಗೆ ಆದ್ಯತೆಯನ್ನ ನೀಡಬೇಕಾದಂತಹ ದಿನವಾಗಿದೆ. ಇನ್ನು ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂತದ್ದು. ಶನಿ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಕೆಳಗೆ ಕಪ್ಪು ಎಳ್ಳು ಮತ್ತು ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಬೇಕಾಗುತ್ತೆ. ಇನ್ನು ಹನುಮಾನ್ ಆರಾಧನೆಯನ್ನ ಮಾಡುವಂತದ್ದು. ಶನಿಯ ಕೃಪೆಗಾಗಿ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಿ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸುವುದು ಅತ್ಯಂತ ಶುಭಕರವಾಗಿರುವಂತದ್ದು. ಇನ್ನು ಕಪ್ಪು ವಸ್ತುಗಳು ಅಥವಾ ಅನ್ನದಾನವನ್ನ ಮಾಡುವಂತದ್ದು. ಕಪ್ಪು ವಸ್ತ್ರ, ಉದ್ದಿನ ಬೇಳೆ ಅಥವಾ ಅಗತ್ಯವಿರುವಂತಹ ನಿರ್ಗತಿಕರಿಗೆ ಅಥವಾ ಶ್ರಮಿಕರಿಗೆ ಅನ್ನದಾನ ಅಥವಾ ಎಳ್ಳು ಬೆಲ್ಲವನ್ನ ನೀಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಪಕ್ಷಿ ಮತ್ತು ಪ್ರಾಣಿಯ ಸೇವೆಯನ್ನ ಮಾಡುವಂತದ್ದು. ಕಾಗೆಗಳಿಗೆ ಅನ್ನವನ್ನ ಇಡಬೇಕಾಗುತ್ತೆ ಅಥವಾ ಬೀದಿ ನಾಯಿಗಳಿಗೆ ರೊಟ್ಟಿ, ಹಾಲನ್ನ ನೀಡುವುದರಿಂದ ಗ್ರಹ ದೋಷಗಳು ಕೂಡ ಶಮನವಾಗಿ ಕಾರ್ಯಾನುಕೂಲವಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ನೀವು ಮೀನರಾಶಿಯವರೇ ನೋಡಿ, ನದಿಯು ಹರಿಯುವಾಗ ಎದುರಾಗುವ ಬಂಡೆಗಳನ್ನ ನೋಡಿ ನಿಲ್ಲುವುದಿಲ್ಲ. ತನ್ನ ಹಾದಿಯನ್ನ ಬದಲಾಯಿಸಿಕೊಂಡು ಗುರಿಯತ್ತ ಸಾಕ್ತಾ ಇರ್ತದೆ. ಅದೇ ರೀತಿ ನೀವು ಕೂಡ ಸಣ್ಣ ಪುಟ್ಟ ಸೋಲು ಹಿನ್ನಡೆಗಳಿಗೆ ಧೃತಿಗೆಡಬೇಡಿ. ನಿಮ್ಮ ಜ್ಞಾನ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲವಾಗಿರುವಂತದ್ದು. ಇತರರ ಅನುಮಾನಗಳಿಗೆ ನಿಮ್ಮ ಯಶಸ್ಸಿನ ಮೂಲಕ ಉತ್ತರವನ್ನ ಕೊಡಬೇಕಾಗುತ್ತೆ. ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕಷ್ಟದ ಹಾದಿಯಲ್ಲಿ ಕೊನೆಯಲ್ಲೇ ಸುಂದರವಾದಂತಹ ಯಶಸ್ಸು ಕಾದಿರುವಂತದ್ದು. ನಿಮ್ಮ ದೃಢವಾದಂತಹ ಸಂಕಲ್ಪದೊಂದಿಗೆ ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ. ಗೆಲುವು ಖಂಡಿತವಾಗಿಯೂ ನಿಮ್ಮದೇ ಆಗಿರುವಂತದ್ದು. ಸಾಗರದ ಆಳದಲ್ಲಿ ಅಡಗಿರುವಂತಹ ಮುತ್ತು ಹೊರಬರಲು ತಾಳ್ಮೆ ಮತ್ತು ಪ್ರಯತ್ನ ಎರಡೂ ಕೂಡ ಬೇಕಾಗ್ತದೆ. ನಿಮ್ಮೊಳಗಿನ ಪ್ರತಿಭೆಯೂ ಕೂಡ ಅಷ್ಟೇ ಅನನ್ಯವಾಗಿರುವಂತದ್ದು. ಮೀನರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ಕರುಣೆ, ಅಂತಃಪ್ರಜ್ಞೆ ಮತ್ತು ಅದ್ಭುತವಾದಂತಹ ಕಲ್ಪನಾ ಶಕ್ತಿಯನ್ನ ಹೊಂದಿದವರು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ಮುಳುಗಿಸಲು ಬರುವಂತಹ ಅಲೆಗಳಲ್ಲ, ಬದಲಿಗೆ ನಿಮ್ಮನ್ನ ಹೊಸ ತೀರಕ್ಕೆ ತಲುಪಿಸುವಂತಹ ಸಾಧನೆಗಳು ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಹಿರಿಯ ಅಧಿಕಾರಿಗಳಿಂದ ಹೊಸ ಕೆಲಸಗಳ ಹೊಣೆಗಾರಿಕೆ ಸಿಗಬಹುದಾದಂತಹ ದಿನ. ಪ್ರಾಮಾಣಿಕ ಪ್ರಯತ್ನದಿಂದ ಅದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನವೂ ಕೂಡ ಆಗಿರುವಂತದ್ದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಗೆ ಕಚೇರಿಯಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗುವಂತದ್ದು. ಶಿಕ್ಷಣ, ಸಮಾಲೋಚನೆ, ಸಂಶೋಧನೆ ಮತ್ತು IT ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನ. ಸಹೋದ್ಯೋಗಿಗಳ ನಡುವಿನ ಆಂತರಿಕ ರಾಜಕೀಯ ಅಥವಾ ಅನಗತ್ಯ ಚರ್ಚೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಆದಾಯದ ಹರಿವು ಸಮತೋಲನದಲ್ಲಿರುವಂತದ್ದು. ಹಳೆಯ ಹೂಡಿಕೆಗಳು ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭವನ್ನ ಕೂಡ ನಿರೀಕ್ಷಿಸಬಹುದಾದಂತಹ ದಿನ. ಧಾರ್ಮಿಕ ಕಾರ್ಯಕ್ರಮಗಳು, ಶಿಕ್ಷಣ ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹೊಸ ವ್ಯವಹಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತದ್ದು. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತಹ ದಿನ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಾಧನೆಗಳಿಂದ ಮನಸ್ಸಿಗೆ ತೃಪ್ತಿ ಹಾಗೂ ಹೆಮ್ಮೆಯೂ ಕೂಡ ಉಂಟಾಗುವಂತಹ ದಿನ. ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗಲಿದ್ದು ಒಟ್ಟಿಗೆ ಧಾರ್ಮಿಕ ಅಥವಾ ಪ್ರಶಾಂತ ಸ್ಥಳಗಳಿಗೆ ಭೇಟಿ ನೀಡುವಂತಹ ಯೋಗವೂ ಕೂಡ ಇರುವಂತದ್ದನ್ನ ಕಾಣುತ್ತದೆ. ಇನ್ನು ಮಾನಸಿಕವಾಗಿ ಶಾಂತಿ ಮತ್ತು ಧನಾತ್ಮಕವಾದಂತಹ ಭಾವನೆಗಳು ಇರುವಂತಹದ್ದು. ಪಾದಗಳು, ಕೀಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ನೀರು. ಹೆಚ್ಚು ನೀರನ್ನ ಕುಡಿಯಿರಿ. ತಾಜಾ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಬೆಳಗ್ಗೆ ಪ್ರಾಣಾಯಾಮ ಅಥವಾ ಧ್ಯಾನವನ್ನ ಅಭ್ಯಾಸವಾಗಿ ಮಾಡಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಗುರುವಿನ ಅನುಗ್ರಹಕ್ಕಾಗಿ ದತ್ತಾತ್ರೇಯ ಸ್ತೋತ್ರ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಳದಿ ಬಟ್ಟೆಯನ್ನ ಧರಿಸಿ ಅಥವಾ ಹಣೆಗೆ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ಗುರುಬಲ ಕೂಡ ಹೆಚ್ಚಾಗುವಂತದಾಗ್ತದೆ. ಇನ್ನು ಹಳದಿ ಬಣ್ಣದ ವಸ್ತುಗಳು, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಬೆಲ್ಲವನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಗುರುವಿನ ಮಂತ್ರವನ್ನ
ಮಂತ್ರವನ್ನ ಜಪ ಮಾಡುವಂಥದ್ದು. ಓಂ ಭೃಂ ಬೃಹಸ್ಪತೇ ನಮಃ ಅಥವಾ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಧ್ಯಾನಸ್ಥರಾಗಿ ಜಪವನ್ನ ಮಾಡಬೇಕಾಗತ್ತೆ. ಇನ್ನು ಜಲಚರ ಅಥವಾ ಗೋಸೇವೆಯನ್ನ ಮಾಡುವಂಥದ್ದು. ಮೀನುಗಳಿಗೆ ಆಹಾರವನ್ನ ಅಂದ್ರೆ ಹಿಟ್ಟಿನ ಉಂಡೆಗಳನ್ನ ಅಥವಾ ಹಸುವಿಗೆ ಹಳದಿ ಬಾಳೆಹಣ್ಣನ್ನ ಮತ್ತು ಹಸಿರು ಹುಲ್ಲನ್ನ ನೀಡುವುದರಿಂದ ಜಾತಕದ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿಯಾಗುವಂಥದ್ದನ್ನ ನೀವು ನೋಡುವಂಥದ್ದಾಗ್ತದೆ ಇಂದಿನ ದಿವಸ.